ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇದು ವೀಕೆಂಡ್ ಮಿನಿ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಹೊರಗಡೆನೆ ಊಟ ಮಾಡ್ಕೊಂಡು ಬರೋಣ ಅಂತ ಮೊದಲೇ ಪ್ಲಾನ್ ಆಗಿತ್ತು. ಸೊ ಹಾಗಾಗಿ ನಾವು ಇವತ್ತು ನಮ್ಮ ಮನೆಯಿಂದ ಒಂದು 40 ಮಿನಿಟ್ಸ್ ಡ್ರೈವ್ ಮಾಡಿಕೊಂಡು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ, ಚೆನ್ನೈ ಕೆಫೆ ಅಂತ. ಇಲ್ಲಿ ಬಫೆಟ್ ಡಿನ್ನರ್ಗೋಸ್ಕರ ಬಂದಿರೋದು. ಬಫೆಟ್ ಡಿನ್ನರ್ಗೆ ಯಾಕೆ ಚೂಸ್ ಮಾಡಿದ್ವಿ ಅನ್ನೋದಾದರೆ, ಮಕ್ಕಳು ಅವ್ರಿಗೆ ಇಷ್ಟ ಬಂದಿರೋದನ್ನು ಹಾಕೊಂಡು ತಿನ್ನಲಿ ಅಂತ ಹೇಳಿಬಿಟ್ಟು. ಸೊ ನಾವಂತೂ ಇನ್ವಾಲ್ವ್ ಆಗಲೇ ಇಲ್ಲ. ಅವ್ರಿಗೇನು ಇಷ್ಟನೋ ಅದನ್ನು ತಿಂದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಂಡಿಯಾ ಬಜಾರ್ಗೆ ಹೋಗಿದ್ವಿ. ಅಲ್ಲಿ ನಮಗೆ ಸಿಕ್ಕಿದ್ದು ಜಾಕ್ ಫ್ರೂಟ್. ಸೊ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಹಸ್ಬೆಂಡ್ಗೆ ಜಾಕ್ ಫ್ರೂಟ್ ಅಂತಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ತೊಗೊಂಡಿದ್ದು. ನೋಡ್ತಾ ಇರ್ಬೋದು, ಈ ಹಾಫ್ ಕಟ್ ಜಾಕ್ ಫ್ರೂಟ್ಗೆ 11.39 ಇದೆ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಆಲ್ಮೋಸ್ಟ್ 1000 ರುಪೀಸ್ ಆಗುತ್ತೆ. ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಎಲ್ರಿಗೂ ಎಷ್ಟಿಷ್ಟ ಅನ್ನೋದಾದರೆ, ಒಂದು ಊಟ ಸ್ಕಿಪ್ ಮಾಡಿಬಿಟ್ಟು ಈ ಜಾಕ್ ಫ್ರೂಟ್ನೇ ತಿಂತಿರ್ತೀವಿ. ಸೊ ನನಗೆ ಈ ಥರ ರಸಾಯನ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನಿಲ್ಲಿ ಹಲಸಿನ ಹಣ್ಣಿನ ರಸಾಯನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬೆಲ್ಲನ ತುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ ಕೂಡ ಆ್ಯಡ್ ಮಾಡಿಬಿಟ್ಟು ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ಹಾಕ್ಬೋದು, ಆದರೆ ಮಕ್ಕಳಿಗೆ ತಿನ್ನಬೇಕಾದ್ರೆ ಕಷ್ಟಪಡ್ತಾರೆ ಅನ್ನೋದಕ್ಕೋಸ್ಕರ ಈ ಥರ ಚಾಪ್ ಮಾಡಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಿದ್ದೆ, ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ನಾನಿಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹನಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಹಲಸಿನ ಹಣ್ಣು ತಿಂದರೆ ಹನಿನ ಡಿಪ್ ಮಾಡ್ಕೊಂಡು ತಿಂತಾರೆ, ರಾ ತಿಂದರೆ. ಇಲ್ಲ ಈ ಥರ ರಸಾಯನ ಮಾಡಿದ್ರೆ ಸ್ವಲ್ಪನಾದರೂ ಹಾಕ್ತೀನಿ. ಏನಕ್ಕಂತ ಅಂದರೆ, ಜಾಕ್ ಫ್ರೂಟ್ ಈಸ್ ಹೈ ಇನ್ ಫೈಬರ್, ಹನಿ ಕ್ಯಾನ್ ಹೆಲ್ಪ್ ಸೂತ್ ದ ಗಟ್ ಆ್ಯಂಡ್ ರೆಡ್ಯೂಸ್ ಇನ್ಫ್ಲಮೇಷನ್, ಡೈಜೆಷನ್ನ ಏಡ್ ಮಾಡುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ಕೊಡಬೇಕಾದ್ರೆ ಈ ಥರ ಹಲಸಿನ ಹಣ್ಣಿನ ಜೊತೆ ಸ್ವಲ್ಪ ಜೇನುತುಪ್ಪ ಕೊಟ್ಟರೆ ಒಳ್ಳೆಯದು. ಸೊ ಅವಾಗಲೇ ಹೇಳ್ದಂಗೆ ಮಧ್ಯಾಹ್ನದ ಲಂಚ್ ಸ್ಕಿಪ್ ಮಾಡಿ ಅದ್ರ ಬದಲಿಗೆ ಹಲಸಿನ ಹಣ್ಣಿನ ರಸಾಯನ ತಿಂತಾ ಇದ್ದೀವಿ. ಮೊದಲೊಂದು ಸರಿ ನಾನು ಇದಕ್ಕೆ ಬಾಳೆಹಣ್ಣು ಹಾಕಿ ಟ್ರೈ ಮಾಡಿದ್ದೆ, ಆದರೆ ಬಾಳೆಹಣ್ಣು ಮತ್ತು ಹಲಸಿನ ಹಣ್ಣು ಎರಡು ಕಾಂಬಿನೇಷನ್ ಚೆನ್ನಾಗೇ ಇರೋದಿಲ್ಲ. ಒಂದು ತುಂಬಾ ಸಪ್ಪೆ ಬರುತ್ತೆ, ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಈ ಥರನೇ ಸಿಂಪಲಾಗಿ ಮಾಡಿದೆ. ನಾನು ಚಿಕ್ಕವಳಿದ್ದಾಗಿಂದನೂ ಇದೇ ಥರ ಮಾಡೋದು, ಆದರೆ ಹನಿ ಹಾಕೋ ಕಾನ್ಸೆಪ್ಟ್ ಅಂತೂ ನನಗೆ ಗೊತ್ತಿರಲಿಲ್ಲ. ಅಮ್ಮ ಮಾಡ್ಕೊಡ್ತಾರೋ ಬಿಡ್ತಾರೋ, ನಾನೇ ಈ ಥರ ಮಿಕ್ಸ್ ಮಾಡಿ ತಿಂದ್ಬಿಟ್ಟಿರ್ತಿದ್ದೆ. ಸೊ ಹಸ್ಬೆಂಡ್ ನನಗೆ ಈ ಥರ ಹನಿ ಜೊತೆ ತಿಂದರೆ ಒಳ್ಳೆಯದು ಅನ್ನೋದೆಲ್ಲ ಅವರೇ ನನಗೆ ಹೇಳ್ಕೊಟ್ಟಿದ್ದಂಥದ್ದು. ಸೊ ಈ ಟಿಪ್ಸ್ನ ನಿಮ್ಮ ಜೊತೆಗೂ ಶೇರ್ ಮಾಡಿಕೊಂಡೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು, ಇಷ್ಟಪಟ್ಟು ತಿಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.